ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಫಂಕ್ಷನ್ ಹೋಗ್ಬೇಕಿತ್ತು, ರೆಡಿ ಆಗಿದ್ದೀನಿ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸಂಡೇ ಅಂತಲೂ ಕಂಟಿನ್ಯೂಸ್ ಆಗಿ ಫಂಕ್ಷನ್ನು, ಒಂದು ದಿನನೂ ಫ್ರೀ ಇಲ್ಲ. ಇವತ್ತೂ ಅಷ್ಟೇ, ಇವತ್ತು ಒಂದು ಗೃಹ ಪ್ರವೇಶ ಇದೆ, ಹೋಗಬೇಕು. ಸೊ ಸಂಡೇ ಒಂದು ಎಂಗೇಜ್ಮೆಂಟ್ ಇತ್ತು, ಮಂಡೇ ಒಂದು ಮಾಮನೆ ಇತ್ತು, ಮತ್ತು ಟ್ಯೂಸ್ಡೇ ಒಂದು ನಮ್ಮ ಮನೆ ದೇವ್ರದ್ದು ಕೆಂಡ ಇತ್ತು. ಸೊ ಇವತ್ತೊಂದು ಗೃಹ ಪ್ರವೇಶ ಇದೆ. ಸೊ ನಾನು ಜಾಸ್ತಿ ವ್ಲಾಗ್ನ ಮಾಡ್ಕೊಳಕ್ಕಾಗಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಹಾಗೆ ಅದನ್ನು ನಿಮಗೆ ಜೊತೆ ಶೇರ್ ಮಾಡ್ತೀನಿ ಕೂಡ. ಈ ಥರ ರೆಡಿಯಾಗಿದ್ದೀನಿ. ಸ್ಯಾರಿ ಈ ಥರ ಇದೆ, ಸಿಂಪಲ್ಲಾಗಿ. ಅಂದರೆ ಗೃಹ ಪ್ರವೇಶ ಈ ಥರ ಏನಾದರೂ ನಾಮಕರಣ ಆ ಥರ ಫಂಕ್ಷನ್ಗೆಲ್ಲ ವೇರ್ ಮಾಡೋದಕ್ಕೆ ಚೆನ್ನಾಗಿದೆ. ತುಂಬ ಜಾಸ್ತಿ ಹೆವಿ ಸೀರೆಗಳೆಲ್ಲ ಈ ಥರ ಫಂಕ್ಷನ್ಗೆಲ್ಲ ಚೆನ್ನಾಗಾಗಲ್ಲ. ಆಮೇಲೆ ಇದಕ್ಕೆ ಈ ಥರನೂ ಕುಚ್ಚು ಹಾಕ್ಸಿದ್ದೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಡಿಸೈನ್ ಮಾತ್ರ. ಆಮೇಲೆ ಬ್ಲೌಸ್ಗೂ ಅಷ್ಟೇ ಈ ಥರನೇ ನಾನು ವರ್ಕ್ ಮಾಡಿಸಿದ್ದೀನಿ. ನಂದು ಮದುವೆ ಟೈಮಲ್ಲಿ ನಾನು ಎಲ್ಲಿ ವರ್ಕ್ ಮಾಡಿಸ್ಕೊಂಡಿದ್ದೆ ಅನ್ನೋದೆಲ್ಲ ನಿಮ್ಮ ಜೊತೆ ನಾನು ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಹಾಗೆ ನಾನು ಸ್ಯಾರಿ ಕಲೆಕ್ಷನ್ ವೀಡಿಯೋನು ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒನ್ ಡೇ ಫ್ರೀ ಮಾಡಿಕೊಂಡು ನಾನು ಸ್ಯಾರಿದೆಲ್ಲ ನಿಮ್ಗೆ ತೋರಿಸ್ತೀನಿ. ಅಬೌಟ್ 10,000, ಅಬೌಟ್ 20,000 ಮತ್ತು 5,000 ಒಳಗೆ ಯಾವ ಥರ ಎಲ್ಲ ರೇಂಜಲ್ಲಿ ಸೀರೆಗಳನ್ನ ನಿಮಗೆ ನಾನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಇದೆ ನನ್ನ ಒಂದು ಲುಕ್ ಬಂದ್ಬಿಟ್ಟು. ಯಾವ ಥರ ಇದೆ ಸೀರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬ್ಲೌಸ್ ಅಷ್ಟೇ ಈ ಥರ ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇದು 6 ಇಯರ್ಸ್ ಸ್ಯಾರಿ ಇದು. ಹಾಗೆ ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡಬೇಕಾಗಿತ್ತು. ನಾನು ಅಕ್ಷಯ ತೃತೀಯ ದಿನ ಗೋಲ್ಡ್ ಅಂತೂ ಏನೂ ಪರ್ಚೇಸ್ ಮಾಡಲಿಲ್ಲ. ಸೊ ಸಿಲ್ವರ್ ಆದರೂ ತೊಗೊಳ್ಳೋಣ ಅಂತ ಸುಮ್ಮನೆ ನೋಡಿಬಿಟ್ಟು ಮಾಡೋದಕ್ಕೆ ಹಾಕ್ಬಿಟ್ಟು ಬರೋಣ ಅಂತ ಹೋದೆ. ಬಟ್ ಅಲ್ಲಿ ರೆಡಿ ಇತ್ತು, ಅಂದರೆ ಮಾಡಿಸಿರೋದೇ ರೆಡಿ ಇತ್ತು ಅಂತಂದು ಇದು ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು. ಹಾಗೆ ತೊಗೊಂಬಂದ್ಬಿಟ್ಟೆ ದೀಪನ. ಇದು ವೆಯ್ಟ್ ಬಂದುಬಿಟ್ಟು 1/4 kg ಇದೆ. ಇಷ್ಟು ಉದ್ದ ಇದೆ ಲೆಂತು. ಡಿಸೈನ್ಸ್ ಇಷ್ಟ ಆಯಿತು ಅಂತ ನೋಡಿದ ತಕ್ಷಣ ತೊಗೊಂಡು ಬಂದುಬಿಟ್ಟೆ. ಹಾಗೆ ಪ್ಲೇಟು ಅಷ್ಟೇ, ಇದು ಪೂಜೆ ತಟ್ಟೆ ಅಂತಾರಲ್ಲ ಅದಕ್ಕೆ. ಇದು ಕೆಳಗೆ ಈ ಥರ ಇಡೋದಕ್ಕೆ ಈ ಥರ ಇದನ್ನು ಕೊಟ್ಟಿದ್ದಾರೆ. ಈ ಥರ ಇದು ಅಷ್ಟೇ ಪ್ಲೇನ್ ಆಗಿದೆ, ಏನೂ ಡಿಸೈನ್ಸ್ ಇಲ್ಲ. ಯಾಕಂದರೆ ಇವು ವಾಶ್ ಮಾಡೋದಕ್ಕೆಲ್ಲ ಅಷ್ಟು ಸರಿ ಅನಿಸಲ್ಲ ಅಂತ ಪ್ಲೇನೇ ತೊಗೊಂಡೆ ತಟ್ಟೆ. ಗೋಲ್ಡ್ ಏನೂ ನನಗೆ ಇಷ್ಟ ಆಗಲಿಲ್ಲ, ಯಾಕಂದರೆ ರೇಟು ತುಂಬ ಜಾಸ್ತಿ ಇತ್ತಲ್ಲ. ಹಂಗಾಗಿ ಸಿಲ್ವರೇ ತೊಗೊಳ್ಳೋಣ ಅಂತ ತೊಗೊಂಡೆ. ನೆಕ್ಸ್ಟ್ ಮನೆ ಕಟ್ಟಿದ ಮೇಲೆ ನಮ್ಮ ಮನೆಯವ್ರು ಕೊಡಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ಅಡ್ವಾನ್ಸಾಗಿ ತೊಗೊಂಡ್ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ನಿಮ್ಮ ಹತ್ರ ಏನು ಹೇಳಬೇಕು ಅಂತಂದರೆ, ಮೊದಲೆಲ್ಲ ಏನಾದರೂ ತೊಗೋಬೇಕು ಅಂತಂದರೆ ಸೇವಿಂಗ್ಸ್ ಮಾಡಿಬಿಟ್ಟು ತೊಗೋಬೇಕು ಅಂತಂದು, ಅಂದರೆ ಮುಂಚೆನೇ ಪ್ಲ್ಯಾನ್ ಹಾಕ್ಕೊಂಡು ತೊಗೊಳ್ತಾ ಇದ್ದೆ. ಬಟ್ ಇವಾಗ ಏನಿಲ್ಲ, ಹೋಗ್ತೀವ ಸಡನ್ನಾಗಿ ಇಷ್ಟ ಆಯಿತು ತೊಗೊಂಡ್ಬರ್ತೀವಿ. ಹಾಗೆಯೇ ಹಂಗೆ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ ಹಾಗೆ ಅದೇ ಥಿಂಕ್ ಮಾಡ್ತಾಯಿದ್ದೆ ನಾನು. ಮುಂಚೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ತೊಗೊತಾ ಇದ್ದೆ, ಬಟ್ ಇವಾಗ ಏನಿಲ್ಲ, ಇಷ್ಟ ಆಯಿತಾ ಸುಮ್ಮನೆ ತೊಗೊಂಡ್ಬರ್ತಾ ಇರೋದೆ. ಹಾಗೆಯೇ ಎಲ್ಲರ ಲೈಫು ಒಂದೊಂದು ಥರ ಇರೋದಿಲ್ಲ. ಎಲ್ಲ ಬೆಳೀತಾ ಒಂಥರ ಏನು ಅಪ್ಡೇಟ್ ಆಗ್ತಾರೆ ಅಂತಲೂ ಇರುತ್ತೆ. ಆಮೇಲೆ ಅವರ ಒಂದು ಇನ್ಕಮಿಂದ ಅವರು ಏನೋ ಒಂದು, ನಾನು ಹಾಗೆಯೇ ನನ್ನದು ಮ್ಯಾನಿಫೆಸ್ಟೇಷನ್ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಹೋದ ವರ್ಷ ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಅಂತ. ಹಾಗೆಯೇ ಅಂದರೆ ಬೆಳೀತಾ ಏನಾಗಬೇಕು ಅಂತಂದರೆ, ನಮ್ಮ ಒಂದು ಥಿಂಕಿಂಗ್ ಲೆವೆಲ್ ಆಗಿರ್ಬೋದು, ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರಬೇಕು, ಅಪ್ಡೇಟ್ ಆಗ್ತಾ ಇರಬೇಕು. ಬಟ್ ನಾವು ಡೌನ್ ಆಗ್ತಾ ಹೋಗಬಾರ್ದು ಯಾವತ್ತೂ. ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿಕೊಂಡೆ. ಕಷ್ಟಪಟ್ಟು ದುಡಿಬೇಕು ಯಾವತ್ತಾದ್ರೂ ಅಷ್ಟೇ. ಯಾವುದೂ ನಮಗೆ ಫ್ರೀಯಾಗಿ ಸಿಗೋದಿಲ್ಲ. ದುಡಿಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಆವಾಗಲೇ ನಾವು ಏನಾದರೂ ಒಂದು ಗೋಲ್ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಹಾಗೆಯೇ ನಾನು ಕಷ್ಟಪಡಬೇಕು, ದುಡಿಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಜಾಸ್ತಿ ಇರೋದು. ಯಾಕಂದರೆ ಯಾವುದಾದ್ರೂ ಫ್ರೀಯಾಗಿ ಸಿಕ್ತು ಅಂತಂದರೆ ಅದ್ರ ವ್ಯಾಲ್ಯೂ ನನಗೆ ಗೊತ್ತಾಗೋದಿಲ್ಲ. ಯಾವುದಾದ್ರೂ ಅಷ್ಟೇ, ಏನಾದರೂ ಆದರೂ ನಾವು ತೊಗೋಬೇಕು, ಮಾಡಬೇಕು ಅಂತಂದರೆ ನಾವು ತುಂಬ ಎಫರ್ಟ್ ಹಾಕಬೇಕು. ಆವಾಗಲೇ ನಮಗೂ ಯಾವುದ್ರ ಬೆಲೆ ಆದರೂ ಗೊತ್ತಾಗೋದು ಅಷ್ಟೇ. ನಾನು ಶ್ರಮಜೀವಿನೇ. ನಾನು ಇಲ್ಲಿ ತನಕನೂ ತುಂಬ ಕೆಲಸ ಮಾಡ್ಕೊಂಡು ಕಷ್ಟಪಟ್ಕೊಂಡೇ ದುಡ್ಕೊಂಡು ಬಂದಿರೋದು. ಹಾಗಾಗಿ ನಾನು ಈ ಲೆವೆಲಿಗೆ ಬಂದಿರೋದು. ಸೊ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಯಾವಾಗಲೂ. ಅದನ್ನು ಫೇಸ್ ಮಾಡಿಕೊಂಡು ಬರೋದಿದೆಯಲ್ಲ, ಅದೇ ರಿಯಲ್ ಚಾಲೆಂಜು, ಅದೇ ರಿಯಲ್ ಲೈಫ್ ಕೂಡ.
ಹಾಗೆ ಸಂಜೆನೆ ಬಂದು ನಾವು ಇಲ್ಲಿ ಒಂದು ಬೋಟಿಂಗ್ ಪಾಯಿಂಟ್ ಇದೆ ಸೂಳೆಕೆರೆ ಹತ್ರ, ಬಸವರಾಜಪುರ ಅಂತ ವಿಲೇಜ್ ಹೆಸರು. ಸೊ ಅಲ್ಲೇ ಬೋಟಿಂಗ್ ಪಾಯಿಂಟ್ ಇತ್ತು. ಸೊ ಹಾಗಾಗಿ ನಾವು ಇದು ಹೋಗ್ತಾ ಇರೋದು 3ನೇ ಸಲ ಅನಿಸುತ್ತೆ. ನಮ್ಮ ಮನೆಯವರ ಅಕ್ಕನ ಮಕ್ಕಳು ಬಂದಿದ್ದರು ರಜಕ್ಕೆ. ಸೊ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವರು ತುಂಬ ದಿನ ಆಯಿತು ಬಂದು, ನಾವು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಏಕೆಂದರೆ ನಮ್ಗೆ ಆಫೀಸು, ಮನೆ, ಪಾಪು ಇದರಲ್ಲೇ ಬ್ಯುಸಿಯಾಗಿಬಿಟ್ಟಿದ್ವಿ. ಸೊ ಹಾಗಾಗಿ ಅವ್ರಿಗೂ ಬೇಜಾರಾಗ್ತಿತ್ತಲ್ಲ ಅಂತ ಅವತ್ತು ಸಂಜೆನೇ ಕರ್ಕೊಂಡು ಹೋದ್ವಿ. ಚೆನ್ನಾಗಿದೆ, ಇಲ್ಲಿ ಸುತ್ತಮುತ್ತ ಇರೋರಿಗೆ ಗೊತ್ತಿದೆ ಇದು ಪ್ಲೇಸು. ಒನ್ ಡೇ ಪಿಕ್ನಿಕ್ ಥರ ಚೆನ್ನಾಗಿದೆ. ಅಂದರೆ ಸಂಜೆ ಹೋಗಬೇಕು, ಬೆಳಗ್ಗೆ ಎಲ್ಲ ಸಖತ್ ಬಿಸಿಲಿರುತ್ತಲ್ಲ ಇವಾಗೆಲ್ಲ. ಸಂಜೆ ಹೋದರೆ ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ಎಲ್ಲ. ಸುತ್ತಮುತ್ತ ಇರೋರಿಗೆಲ್ಲ ಫೇಮಸ್ ಇದು. ಹೋಗಿ ಒಂದು ಸಲ ವಿಸಿಟ್ ಮಾಡಿ ಯಾರಾದರೂ ನಿಯರ್ ಇದ್ದರೆ. ಹಾಗೆ ಇಲ್ಲಿ ಬಂದ್ವಿ ಹತ್ರ. ನೆಕ್ಸ್ಟ್ ಇಲ್ಲಿ ಕಾರೆಲ್ಲ ಪಾರ್ಕ್ ಮಾಡ್ತಾಯಿದ್ವಿ. ನಾವಿಬ್ಬರು ಮತ್ತು ನಮ್ಮ ಪಾಪು, ಅವ್ರ ಪಾಪು 3 ಜನ ಬಂದಿದ್ದರು. ನನಗೆ ಎತ್ಕೊಳಕ್ಕೆ ಕೊಡ್ತಾ ಇರಲಿಲ್ಲ, ಅವರು ಎತ್ಕೊಂಡು ಸುಮ್ಮನೆ ನೋಡ್ತಾಯಿದ್ರು ಮುಂದೆ ಮುಂದೆ. ಮಕ್ಕಳಿಗೆ ಎಷ್ಟು ಕ್ಯೂರಿಯಸ್ ಅಲ್ವಾ ಈ ಥರ ನೀರಲ್ಲಿ ಆಡೋದು ಅದೆಲ್ಲ. ಯಾಕಂದರೆ ಚಿಕ್ಕ ಮಕ್ಕಳು ಇದ್ದಾಗಲೇ ಚೆನ್ನಾಗಿ ಅನಿಸುತ್ತೆ ಲೈಫು. ಹಾಗೆಯೇ ಅವ್ರಿಗೇನು ಅಷ್ಟೊಂದು ಲೈಫಲ್ಲಿ ಏನು ಅಷ್ಟೊಂದು ಜವಾಬ್ದಾರಿ ಇರಲ್ವಲ್ಲ. ಅವರು ಆಟ, ಸ್ಕೂಲು, ಮನೆ ಈ ಥರ ಇದ್ದರೆ ಚೆನ್ನಾಗಿ ಅಂತ ನಮಗೂ ಅನ್ನಿಸ್ತು. ಲೈಫ್ ಮೆಮೊರಿ, ಚೈಲ್ಡ್ಹುಡ್ ಲೈಫ್ ಮೆಮೊರೀಸ್ ಅಲ್ವಾ. ಹಾಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜನ ಏನು ಜಾಸ್ತಿ ಇರಲಿಲ್ಲ, ಮೀಡಿಯಮಾಗಿ ಇದ್ದರು, ಪರವಾಗಿಲ್ಲ, ಓಕೆ ಅನ್ನೋ ಥರ. ತುಂಬ ರಶ್ ಏನು ಇರಲಿಲ್ಲ. ನಮ್ಮನೆಯವ್ರಿಗೆ ಇಲ್ಲೆಲ್ಲ ತುಂಬ ಪರಿಚಯ, ಯಾಕಂದರೆ ನಮ್ಮನೆಯವರು ಇಲ್ಲೇ ವರ್ಕ್ ಮಾಡ್ತಾ ಇರೋದು. ಇಲ್ಲಿ ಪಂಚಾಯತಿನೇ ಅವ್ರಿಗೂ ಈ ಅಂಡರಲ್ಲೇ ಬರೋದು ಅವ್ರದ್ದು ಪಂಚಾಯತಿ. ಸೊ ಹಂಗಾಗಿ ಆ ಥರ ಹೋಗ್ತಾಯಿದ್ದೀವಿ. ಅಷ್ಟೊಂದು ಏನು ಜನ ಇಲ್ಲ, ಓಕೆ, ಮ್ಯಾನೇಜಬಲ್ ಅಂತ ಅನ್ನಿಸ್ತು. ಸೊ ಹಾಗೆ ಈ ಕಡೆ ಬೋಟಲ್ಲಿ ಕೂತ್ಕೊಂಡ್ವಿ. ಇದು ಮೋಟರ್ ಬೋಟ್ ಅನಿಸುತ್ತೆ. ನಾವು ತಳ್ಕೊಂಡು ಹೋಗೋ ಬೋಟಲ್ಲ, ಯಾಕಂದರೆ ಪಾಪು ಇದ್ದಲ್ವ. ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ಮೋಟ್ರ್ ಬೋಟಲ್ಲೇ ಹೊರಟ್ವಿ. ಅವರಂತೂ ತುಂಬ ಫಾಸ್ಟಾಗಿ ಕರ್ಕೊಂಡೋದ್ರು. ನಮಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಈ ಬೋಟಲ್ಲಿ ನಾವು ಎಂದೂ ಹೋಗಿರಲಿಲ್ಲ. ನೋಡಿ ಈ ಥರ ಎಲ್ಲ ಶೇಕ್ ಮಾಡ್ತಾಯಿದ್ರು. ತುಂಬ ಭಯ ಆಗ್ತಾಯಿತ್ತು, ಪಾಪು ಬೇರೆ ಇದ್ದಲ್ಲ ಅಂತ. ಅವರಿಗೆಲ್ಲ ಖುಷಿ ಆಗ್ತಾಯಿತ್ತು, ಬಟ್ ನನಗೆ ಭಯ ಆಗ್ತಾಯಿತ್ತು. ಪಾಪು ಎಲ್ಲಿ ಹೆದ್ರ್ಕೊಂಡ್ಬಿಡ್ತಾನೋ ಅಂತ. ನಾನು ಬರೋದಿಲ್ಲ ಅಂತಂದೆ ನಮ್ಮ ಮನೆಯವ್ರಿಗೆ, ನಾನು ಕೂತಿರ್ತೀನಿ, ನೀವು ಹೋಗ್ರಿ ಅಂತ. ಅವ್ರು ಇಲ್ಲಿ ಏನಾಗಲ್ಲ ಬಾ ಅಂತಂತಂದರು. ನೋಡಿ ಈ ಥರ ಎಲ್ಲ ಮಾಡ್ತಾಯಿದ್ರು ಅವರೇನೆ. ಬಟ್ ಭಯ ಆಗ್ತಾಯಿತ್ತು ಸಖತ್ತು ನಮಗೆ. ಬಟ್ ಅವ್ರು ಎಂಜಾಯ್ ಮಾಡ್ತಾಯಿದ್ರು, ನನಗೆ ಸಖತ್ ಭಯ ಆಗ್ತಾಯಿತ್ತು. ಯಾಕಂದರೆ ಎಲ್ಲಿ ಬಿದ್ದುಬಿಡ್ತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಮ್ಮ ಪಾಪು ಬೇರೆ, ಅವನಿಗೂ ಕರ್ಕೊಂಬಂದಿದ್ವಾ. ಬೇಡ ಅಂದರೂ ನಮ್ಮ ಮನೆಯವರು ಇಲ್ಲಿ ಏನಾಗಲ್ಲ ಅಂತಂದು ಕರ್ಕೊಂಬಂದರು. ಅದೇ ಒಂದು ನನಗೊಂಥರ ಹೆದರಿಕೆ ಆಗ್ತಾಯಿತ್ತು, ಎಲ್ಲಿ ಬಿದ್ದುಬಿಡ್ತೀವೋ ಅಂತ. ಅಷ್ಟೇಯಾ? ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತಂದರು. ಸೊ ಒಂದು 1/2 ಅವರ್ ಆಡಲಿ ಅಂತ ನಾವು ಸುಮ್ಮನಾದ್ವಿ. ಬಟ್ಟೆ ಎಲ್ಲ ತಂದಿರಲಿಲ್ಲ, ಆದರೂ ಪರವಾಗಿಲ್ಲ, ಮನೇಲಿ ಹೋಗಿ ಸ್ನಾನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಬಿಟ್ವಿ. ಸ್ವಲ್ಪ ಹೊತ್ತು, ಒಂದು 1/2 ಅವರ್ ಅವರು ಆಟ ಆಡಿದ್ರು. ಸುಮ್ಮನೆ ಮತ್ತೆ ಬೋಟಿಂಗ್ ಅಷ್ಟೇ ಅಂತಂದರೆ ಅವ್ರಿಗೂ ಒಂಥರ ಏನೋ ಅಷ್ಟು ಖುಷಿ ಅನಿಸಲ್ಲ ಅಂತ ಸುಮ್ಮನಾದ್ವಿ. ನೆಕ್ಸ್ಟ್ ಹಾಗೆಯೇ ನಾವು ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತೊಗೊಂಬರೋಣ ಅಂತ ಹೋದ್ವಿ. ನೀರಲ್ಲೆಲ್ಲ ಆಟ ಆಡಿಬಿಟ್ಟು ಅವ್ರು ಐಸ್ ಕ್ರೀಮ್ನ ತೊಗೊಳ್ತಾಯಿದ್ರು. ಯಾಕಂದರೆ ಮಕ್ಕಳು ಹೊರ್ಗಡೆ ಕರ್ಕೊಂಬಂದಾಗ ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಹಾಕ್ಬಾರ್ದು. ಅವ್ರಿಗೇನು ಇಷ್ಟ ಆಗುತ್ತೋ ಅಂಥದಕ್ಕೆ ಬಿಟ್ಬಿಡಬೇಕು. ಅಂದರೆ ಅವ್ರಿಗೇನೇನು ಅನಿಸ್ತಿರುತ್ತೋ ಅವಕ್ಕೆಲ್ಲ ನಾವು ಆಸ್ಪದ ಕೊಡಬೇಕು. ಕಟ್ಟಾಕಕ್ಕೆ ಹೋಗಬಾರ್ದು ಮಕ್ಕಳನ್ನ. ಮನೇಲಿ ಸ್ವಲ್ಪ ಬಿಗಿ ಮಾಡಬೇಕು, ಬಟ್ ಆದರೆ ಹೊರಗಡೆ ಬಂದಾಗ ಫ್ರೀಯಾಗಿ ಫ್ರೆಂಡ್ಲಿ ಥರ ನೇಚರ್ ಥರನೇ ಬೆಳೆಸ್ತಾ ಹೋಗಬೇಕು.
ನಾವು ಈ ಕಡೆ ಮೊಸರು ಮಂಡಕ್ಕೆಲ್ಲ ತೊಗೊಂಡ್ವಿ. ಹಾಗೆ ತಿಂತಾ ಕೂತಿದ್ವಿ ಸ್ವಲ್ಪ ಹೊತ್ತು. ಹಾಗೆ ನೆಕ್ಸ್ಟು ಈ ಕಡೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಲಿ ಅಂತ ಸ್ವಲ್ಪ ಹೊತ್ತು ಅವ್ರನ್ನ ಹಾಗೆ ವಾಕ್ ಮಾಡಿಸ್ತಾ ಇದ್ವಿ. ಯಾಕೆಂದರೆ ಮತ್ತೆ ಕಾರಲ್ಲೆಲ್ಲ ಸೀಟೆಲ್ಲ ಇದಾಗ್ಬಿಡುತ್ತೆ ಅಂತಂದು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಓಡಾಡಿಸಿದ್ವಿ ಒಂದು 10 ನಿಮಿಷ, 15 ನಿಮಿಷ. ಫೋಟೋಸ್ ಎಲ್ಲ ತಗೊಂಡ್ವಿ. ನಮ್ಮ ಪಾಪುನು ಒಂಥರ ಯಾಕೋ ಡಲ್ ಆಗಿಬಿಟ್ಟ ಅಲ್ಲಿ ಇದರಲ್ಲೆಲ್ಲ ಕರ್ಕೊಂಡೋಗಿದ್ದಕ್ಕೆ ಬೋಟಲ್ಲಿ. ಅದಕ್ಕೆ ನಂಗೆ ತುಂಬ ಭಯ ಆಗ್ಬಿಡ್ತು, ಯಾಕೆ ಇಷ್ಟೊಂದು ಡಲ್ ಆಗಿಬಿಟ್ನಲ್ಲ ಅಂತ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋದ್ಮೇಲೆ ನಾರ್ಮಲ್ ಆದ. ನೆಕ್ಸ್ಟ್ ಹಾಗೆ ವಾಕ್ ಮಾಡ್ಕೊತಾ ಹೋದ್ವಿ ಮುಂದೆನೇ. ಈ ಥರ ವ್ಯೂ ಪಾಯಿಂಟ್ ಕಾಣ್ತಾ ಇದೆ. ಇದು ಭಾರತದ ಅತಿ ದೊಡ್ಡ ಕೆರೆ, ಮೊದಲ ಕೆರೆ ಅಂತ ಪ್ರಸಿದ್ಧಿ ಪಡೆದಿದೆ. ಇದರಿಂದನೇ ತುಂಬ ಹಳ್ಳಿಗಳಿಗೆ ನೀರು ಸಪ್ಲೈ ಆಗ್ತಾ ಇದೆ. ಕೃಷಿಗಾಗಿರ್ಬೋದು, ಎಲ್ಲದು ಕುಡಿಯೋ ನೀರಿಗಾಗಿರ್ಬೋದು, ಇಲ್ಲಿಂದನೇ ತುಂಬ ನೀರು ಸಪ್ಲೈ ಆಗ್ತಾ ಇದೆ. ಎಲ್ಲ ನಮ್ಮ ಆಲ್ಮೋಸ್ಟ್ ಆಲ್ ದಾವಣಗೆರೆ ಡಿಸ್ಟಿಕ್ ಇರ್ಬೋದು, ದುರ್ಗ ಡಿಸ್ಟಿಕ್ಕಿಗೂ ಕೂಡ ಈ ನೀರು ಸಪ್ಲೈ ಆಗ್ತಾ ಇದೆ. ಯಾಕಂದರೆ ಅಷ್ಟು ನೀರು ಸ್ಟಾಕ್ ಆಗುತ್ತೆ ಇಲ್ಲಿ ಮಳೆ ಬಂದಾಗ ಆಗಿರ್ಬೋದು. ಸೊ ನಮಗೆ ಚಾನಲಿಂದನೂ ಸಹ ನೀರು ಬಿಡ್ತಾರೆ ಇದಕ್ಕೆ. ಚೆನ್ನಾಗಿದೆ. ಇದರಿಂದ ತುಂಬ ನೀರಾವರಿಗಂತೂ ತುಂಬ ಹೆಲ್ಪ್ಫುಲ್ ಆಗಿದೆ ಈ ಕೆರೆ. ಹಾಗೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದರು. ಸೊ ಆಟ ಆಡಿಸ್ಕೊಂಡು ಹಂಗೆ ಮನೆಗೆ ಕರ್ಕೊಂಬಂದ್ವಿ. ಹಾಗೆ ನೆಕ್ಸ್ಟು ನಾನು ಊರಿಗೆ ಹೋದೆ ನೆಕ್ಸ್ಟು. ಯಾಕಂದರೆ ನನಗೆ ಟ್ರೈನಿಂಗ್ ಇತ್ತು ಸಂಡೇ. ಸೊ ಊರಲ್ಲೇ ಸ್ಟೇ ಆದೆ ನಾನು. ಪಾಪು ಬಂದು ಮಲಗಿಸಿದ್ದೆ. ಅವನಿಗೆ ತುಂಬ ಫುಲ್ ಸುಸ್ತಾಗಿಬಿಟ್ಟಿತ್ತು. ಹಾಗೆ ಬೆಳಗ್ಗೆ 8 ಗಂಟೆಗೆ 8:15ಗೆ ಬಸ್ ಇತ್ತು. ಸೊ ಪೂಜೆ ಮಾಡಿಬಿಟ್ಟು ನಾನೇ ರೆಡಿ ಆಗ್ತಾ ಇದ್ದೆ. ಈ ಥರ ಪೂಜೆ ಮಾಡಿದ್ದೆ. ಹಾಗೆ ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ತಲೆ ಬಾಚಿಕೊಂಡು ತಿಂಡಿ ಪಲಾವ್ ಸ್ವಲ್ಪ ತಿಂದ್ಬಿಟ್ಟು ಬಾಕ್ಸಲ್ಲಿ ತೊಗೊಂಡು ಹೋಗೋಣ ಅಂತ. ಇಷ್ಟೊತ್ತಿಗೆ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಸೊ ನೋಡೋಣ, ಹೊಸ ಎಕ್ಸ್ಪೀರಿಯೆನ್ಸು ತುಂಬ ದಿನ ಆದಮೇಲೆ. ಮಲಗಿದ್ದಾನೆ, ಅವನಿಗೆ ಡಿಸ್ಟರ್ಬೆನ್ಸ್ ಇಲ್ವಲ್ಲ, ಸೊ ಹಾಗಾಗಿ ಮಲಗ್ತಾನೆ. ಸೌಂಡ್ ಇತ್ತು ಅಂದರೆ ಬೇಗ ಎದ್ಬಿಡ್ತಾನೆ ಅವನು. ಸೌಂಡ್ ಇಲ್ಲ, ಸೊ ಹಾಗಾಗಿ ಮಲ್ಕೊಂಡಿದ್ದಾನೆ ಇಷ್ಟೊತ್ತಾದ್ರೂ. ಬಸ್ ಸ್ಟ್ಯಾಂಡಿಗೆ ಬಂದೆ. ಇದು ನಮ್ಮೂರು ಬಸ್ ಸ್ಟ್ಯಾಂಡು. ಹೈವೇ ಥರ ಆಗಿಬಿಟ್ಟಿದೆ ಈಗಂತೂ. ಸಖತ್ತು ವೆಹಿಕಲ್ಸು, ಹುಷಾರಾಗಿ ರೋಡ್ ದಾಟಬೇಕು. ಯಾರಾದ್ರೂ ಸಖತ್ ಆಕ್ಸಿಡೆಂಟ್ ಆಗ್ತಾ ಇರ್ತವೆ. ಸೊ ನನ್ನ ಕೊಲೀಗ್ಸ್ ಎಲ್ಲ ಬರ್ತಾಯಿದ್ರು. ಅದೇ ಬಸ್ಸಿಗೆ ಅಷ್ಟು ಹೋಗೋಣ ಅಂತ, ಜಾಯಿನ್ ಆಗೋಣ ಅಂತ ರೆಡಿ ಆಗಿಬಿಟ್ಟು ಬಂದು ನಿಂತಿದ್ದೆ. ಇಲ್ಲಿ ಯಾರೋ ಒಂದು ಅಂಕಲ್ ಮಾತಾಡಿಸ್ತಾ ಇದ್ದರು, ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ ಇವಾಗ ಅಂತಂದು, ದಪ್ಪ ಆಗಿಬಿಟ್ಟಿದ್ದೀರಾ ಅಂತ. ಯಾಕಂದರೆ ತುಂಬ ವರ್ಷದ ಮೇಲೆ ನೋಡ್ತಾರಲ್ಲ, ಹಾಗಾಗಿ. ಇದೇ ನಮ್ಮೂರು ಎಂಟ್ರೆನ್ಸು. ಈ ಥರ ಆರ್ಚ್ ಇದೆ. ಇದು ಹೈವೇದು ಅಂದರೆ ಫುಲ್ ಹೈವೇ ಆಗಿಬಿಟ್ಟಿದೆ. ಬೀರೂರಿಂದ ಅಪ್ ಟು ದಾವಣಗೆರೆ ಅನಿಸುತ್ತೆ, ಫುಲ್ ಹೈವೇ. ಟ್ರೈನಿಂಗ್ ಹತ್ರ ಬರೋಷ್ಟೊತ್ತಿಗೆ ಆಲ್ರೆಡಿ 9:30 ಏನೋ ಆಗಿತ್ತು. ಹಾಗೆ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಂದರೆ ನಮಗೆ ನೆಕ್ಸ್ಟ್ ರೋಲ್ ಔಟ್ ಇರೋದು ಜೂನ್ 23ಗೆ. ಬಟ್ ಈಗಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮಗೆ. ಯಾಕಂದರೆ ಅದೇನೋ ಅವ್ರಿಗೂ ಡೇಟು ಫಿಕ್ಸ್ ಮಾಡಿದ್ರಂತೆ. ಸೊ ಹಾಗಾಗಿ ನಮಗೂ ಬೇಗನೆ ಟ್ರೈನಿಂಗ್ ಕೊಟ್ಟರು. ಸೊ ನಾವು ಈ ಥರ ಹೊಸ ಎಕ್ಸ್ಪೀರಿಯೆನ್ಸು. ಕಾಲೇಜಲ್ಲಿ ಪಾಠ ಕೇಳ್ದಂಗೆ ಆಯಿತು. ಸಖತ್ ನಿದ್ದೆ ಬರ್ತಾಯಿತ್ತು, ಬೋರ್ ಅನ್ನಿಸ್ತಾ ಇತ್ತು. ನಾವು ಇಲ್ಲಿ ಹಿಂದ್ಗಡೆ ಕೂತ್ಕೊಂಡು ಸುಮ್ಮನೆ ಕಮೆಂಟ್ ಮಾಡ್ತಾ ಕೂತಿದ್ವಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಬಂದವ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ಕೊತ ಸಖತ್ತು ಎಂಜಾಯ್ ಮಾಡಿದ್ವಿ. ಇಷ್ಟು ಅಂದರೆ 2 ದಿವಸ ಇತ್ತು ಅನಿಸುತ್ತೆ ಟ್ರೈನಿಂಗು. ಈ ಥರ ಇಷ್ಟೊಂದು ಜನ ಎಲ್ಲ ಬಂದಿದ್ದರು. ನಮಗೆ TADA ಕೊಡ್ತಾರೆ. ಮತ್ತು ಆಮೇಲೆ ಇವತ್ತು ಮತ್ತು ಊಟಕ್ಕೆ ತಿಂಡಿ ಥರ ಕೊಟ್ಟಿದ್ದರು. ಬಿಸಿಬೇಳೆ ಬಾತು, ಮೊಸರನ್ನ ಕೊಟ್ಟಿದ್ದರು. ಅಷ್ಟೊಂದು ಹೊಟ್ಟೆ ಏನು ತುಂಬಲಿಲ್ಲ, ಸ್ವಲ್ಪ ಲೈಟಾಗಿ ತಿಂದ್ಕೊಂಡ್ವಿ ಅಷ್ಟೇ. ಸೊ ಇವರು ನಮ್ಮ IP ಸರ್ಸು. ನೆಕ್ಸ್ಟ್ ಹಾಗೆ ಟ್ರೈನಿಂಗ್ ಮುಗಿಸ್ಕೊಂಡು ಕೂತಿದ್ವಿ, ಮಾತಾಡ್ಕೊತ ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಅವ್ರ ಪಾಡಿಗೆ ಅವ್ರು ಹೇಳ್ತಾಯಿದ್ರು. ನೆಕ್ಸ್ಟ್ ನೋಡೋಣ, ರೋಲ್ ಔಟ್ ಇರೋ ಟೈಮ್ ಇದೆಯಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ನಿದ್ದೆ ಬರ್ತಾಯಿತ್ತು. ನಿದ್ದೆ ಮೂಡಲ್ಲಿದ್ವಿ ಎಲ್ಲರೂ. ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಖತ್ತು ಮೈಕೈ ನೋವಾಗಿತ್ತು, ಎದ್ದೇಳೋಕ್ಕೆ ಮನಸ್ಸಿರಲಿಲ್ಲ. ಆದರೂ ಎದ್ದೆ 8:15 ಆಗಿತ್ತು. ಸೊ ಹಾಗೆ ವ್ಲಾಗ್ ಮಾಡ್ತಾ ಹೊರಗಡೆ ಬಂದೆ. ಹೊರಗಡೆ ಯಾರೇನು ಮಾಡ್ತಾಯಿದ್ದಾರೆ ನೋಡೋಣ ಅಂತ. ನಾನಂತೂ ಮುಖನೂ ತೊಳ್ಕೊಂಡಿಲ್ಲ ಅನಿಸುತ್ತೆ. ರಾತ್ರಿ ಬಂದು ಹಂಗೆ ಮಲ್ಕೊಂಡಿದ್ದೆ. ಸಖತ್ತು ಸುಸ್ತಾಗಿತ್ತು. ನನ್ನ ತಮ್ಮನೂ ಇಲ್ಲಿ ಹಾಲು ಕರ್ಕೊತಾ ಇದ್ದ. ನಮ್ಮ ಆಂಟಿಯವ್ರು ಯಾರೂ ಇರಲಿಲ್ಲ, ಎಲ್ಲ ಊರಿಗೆ ಹೋಗಿದ್ದರು. ಸೊ ಹಾಗಾಗಿ ಅವನದಿತ್ತು ಕೆಲಸ. ಇವಾಗ ಅವನು ಹಾಲು ಕರ್ಕೊತಾ ಇದ್ದ. ನಾನು ಹಾಗೆ ಸುಮ್ಮನೆ ವ್ಲಾಗ್ ಮಾಡಿದೆ. ಇದು ನಮ್ಮ ಅಜ್ಜಿ ಅವ್ರದ್ದು. ಹಾಗೆ ಈ ಕಡೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಕರಿಬೇವು ಸೊಪ್ಪು ತಂದಿದ್ದರು. ಸಖತ್ತು ಸ್ಮೆಲ್ ಇತ್ತು, ಫ್ರೆಶ್ ಆಗಿತ್ತು. ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು ಅಡುಗೆ ಮನೆಗೆ ಬಂದ ತಕ್ಷಣವೇ. ಹಾಗೆ ನಾನು ಸ್ವಲ್ಪ ಟೀ ಮಾಡಿಕೊಂಡೆ. ಟೀ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು, ಹೊಟ್ಟೆ ಹಸಿವಾಗ್ತಾಯಿತ್ತು. ಯಾಕಂದರೆ ಬೆಳಗ್ಗೆ 9 ಗಂಟೆಗೆ ಆಲ್ರೆಡಿ ತಿಂಡಿ ತಿಂದು ಅಭ್ಯಾಸ ಆಗಿತ್ತಲ್ಲ. ಸೊ ಹಾಗಾಗಿ ಅಪ್ಪಾಜಿ ಬ್ರೆಡ್ ರಸ್ಕ್ ಎಲ್ಲ ತೊಗೊಂಬಂದಿದ್ರು. ಸೊ ಹಾಗೆ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊತಾ ಇದ್ದೆ. ನಮ್ಮ ಊರಿಗೆ ಬಂದರೆ ನಾನು ಫಿಕ್ಸ್ ಟೀ ಕುಡಿಯೋದು ಮಾತ್ರ ತಪ್ಪಲ್ಲ. ಬೆಳಗ್ಗೆ ಮತ್ತು ಸಂಜೆ ಟೀ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗೆ ಫ್ರೆಶ್ಶಾಗಿ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಬಿಸಿ ಮಾಡ್ಕೊತಾ ಇದ್ದೆ.
ಬನ್ನು ಮತ್ತು ರಸ್ಕ್ನ ನಮ್ಮವರು ಬೇಕ್ರಿಲೇ ಮಾಡ್ತಾರೆ. ಸಖತ್ತಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಾವು ಕೇಳಿ ತೊಗೊಂಬರ್ತೀವಿ, ಅಂದರೆ ಯಾವಾಗ ಮಾಡಿದ್ದು ಅಂತ ಕೇಳ್ಬಿಟ್ಟು ತೊಗೊಂಬರ್ತೀವಿ. ಯಾಕಂದರೆ ಬ್ರೆಡ್ಡು 2 ಡೇಸ್ ಅಷ್ಟೇ ಅದು ವ್ಯಾಲಿಡಿಟಿ. ಸೊ ಹಾಗಾಗಿ ರಸ್ಕು, ಬ್ರೆಡ್ ಎರಡನ್ನೂ ಅವಾಗ ಫ್ರೆಶ್ಶಾಗಿ ಮಾಡಿದಾಗ ನಮ್ಮ ಅಪ್ಪಾಜಿ ಫೋನ್ ಮಾಡ್ತಾರೆ. ಸೊ ಹಾಗಾಗಿ ತೊಗೊಂಬಂದು ರೆಡಿ ಯಾವಾಗಾಗಿರುತ್ತೋ ಆವತ್ತಿನ ದಿವಸನೇ ತೊಗೊಂಬರ್ತೀವಿ ನಾವು. ಕಾಫಿ ಮಾಡಿಕೊಂಡು ಸೋಸ್ಕೊಳ್ತಾ ಇದ್ದೆ. ಕಾಫಿ ಕುಡಿಯೋಷ್ಟರಲ್ಲಿ ನಮ್ಮ ಪಾಪ ಅವ್ರು ಎದ್ಬಿಟ್ಟಿದ್ದರು ಆಲ್ರೆಡಿ. ಅವ್ರನ್ನೂ ಎತ್ಕೊಂಡು ಸ್ವಲ್ಪ ಹೊತ್ತು, ಅವ್ರಿಗೂ ಬೆಳಗ್ಗೆ ಹೊತ್ತು ಮೂಡು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮಾತಾಡಿಸ್ತಾ ಇದ್ದೆ. ಅವನು ನಿದ್ದೆ ಮೂಡಲ್ಲೇ ಇದ್ದ ಇನ್ನೂ. ನೆಕ್ಸ್ಟ್ ನಮ್ಮಮ್ಮ ಇಲ್ಲಿ ಸುಡೋಕು ತುಂಬ್ತಾಯಿದ್ರು ಪೇಪರಲ್ಲಿ. ಅವ್ರಿಗಂತೂ ತುಂಬ ವರ್ಷದಿಂದ ಇದು ಅಭ್ಯಾಸ, ಡೈಲಿ ತುಂಬ್ತಾನೆ ಇರ್ತಾರೆ. ನಾವು ನೋಡ್ತೀವಿ ಅಷ್ಟೇ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ದೋಸೆ ಮಾಡಿದ್ರು. ನನಗಂತೂ ದೋಸೆ ಶ್ರೀಖಂಡಿ ಅಂದರೆ ಸಖತ್ತು ಫೇವ್ರೇಟು, ತುಂಬ ಇಷ್ಟ ನನಗೆ ಇದು ಡಿಶ್ ಮಾತ್ರ. ಬ್ರೇಕ್ಫಾಸ್ಟ್ ಎಲ್ಲ ತಿಂದುಬಿಟ್ಟು ಪಾಪನ ಸ್ನಾನ ಮಾಡಿಸಿ ಮಲಗಿಸಿದೆ. ಯಾಕಂದರೆ ಅವನ ಟೈಮಿಂಗ್ಸ್ ವೇರಿಯೇಷನ್ ಆಗಬಾರ್ದು ಅಂತ, ಅವ್ನು ಕರೆಕ್ಟ್ ಟೈಮಿಗೆ ಅವ್ನು ನಿದ್ದೆ ಊಟ ಎಲ್ಲ ಆಗಬೇಕು, ಇಲ್ಲಾಂದರೆ ಅವ್ನು ಮತ್ತೆ ಕ್ರ್ಯಾಂಕಿ ಆಗಿಬಿಡ್ತಾನೆ. ಸೊ ನಾನು ಹಾಗೇ ಇಲ್ಲಿ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ, ಅಪ್ಲೈ ಮಾಡ್ಕೊಳ್ಳೋಣ, ತುಂಬ ದಿನ ಆಗಿತ್ತು ಅಂತ ನೋಡ್ತಾ ಇದ್ದೆ. ಹಾಗೆಯೇ ನಮ್ಮ ಮನೆ ನಾಯಿ ನೋಡ್ರಿ, ಒಳಗೆ ಹೊರಗು ಎಲ್ಲ ಕಡೆ ಓಡಾಡ್ತಿರುತ್ತೆ. ಇದು ಚಿಕ್ಕದಾಗಿದ್ದಾಗಿಂದ ಇದಿರೋದು ನಮ್ಮ ಮನೇಲಿ. ಯಾರ ಮನೆಗೆ ಬಂದರೂ ಬೊಗಳುತ್ತಿದ್ವಿ. ದಾರಿಲಿ ವೆಹಿಕಲ್ ಹೋದ್ರೂ ಸಹ ಬೊಗಳುತ್ತೆ. ನಾವು ಬಂದು ಇದಕ್ಕೆ ಡೋರ್ ತೆಗಿಬೇಕು, ಆವಾಗಲೇ ಹೊರಗೆ ಹೋಗೋದಿದು. ಹಾಗೆ ಅಮ್ಮ ತೋಟದಿಂದ ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ರು, ಹಣ್ಣಿಗೆ ಇಡೋಣ ಅಂತಂದು. ನಮ್ಮ ತೋಟದಲ್ಲಿ ಮಾತ್ರ ಸಖತ್ತು ಸ್ವೀಟ್ ಇರ್ತವೆ ಮಾವಿನ ಹಣ್ಣು ಮಾತ್ರ. ಅಪ್ಪ, ಒಂದು ಹುಳನೂ ಸಹ ಆಗೋದಿಲ್ಲ. ಸಖತ್ತು ಬಿಸ್ತಿದೆ ನೋಡಿ ಹೊರಗೆ. ಯಪ್ಪ, ಹೆಂಗಪ್ಪ ಓಡಾಡೋದು ಇದರಲ್ಲೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಬಿಸಿಲು. ನನ್ನ ಕೂದಲೆಲ್ಲ ಸಖತ್ತು ರಫ್ ಆಗಿದ್ದಾವೆ, ಯಾಕಂದರೆ ಕೇರ್ ಮಾಡೋಕ್ಕಾಗ್ತಾಯಿಲ್ಲ, ಎಣ್ಣೆ ಹಚ್ಕೊಳಕ್ಕಾಗ್ತಾಯಿಲ್ಲ, ತಲೆ ಸ್ನಾನ ಮಾಡೋದಕ್ಕೂ ಟೈಮ್ ಆಗೋದಿಲ್ಲ, ಆ ಥರ ಆಗಿದೆ. ಸೊ ಹಾಗೆ ಇಲ್ಲಿ ನೋಡಿ, ಡೋರ್ ತೆಗೆದ್ರೆ ಮತ್ತೆ ಆ ಕಡೆ ಮನೆಗೆ ಹೋಗೋದು, ನಮ್ಮ ಅಜ್ಜಿ ಮನೆಗೆ, ಅಲ್ಲಿ ಮಲ್ಕೊಳೋದು, ಆ ಕಡೆಯಿಂದ ಹಿಂದೆಯಿಂದ ಬರೋದು, ಇದೇ ರುಟೀನ್ ಇದಿರೋದು. ಹೊರಗಡೆ ಯಾರಾದರೂ ಬಂದರೆ ನಾಯಿ ಬೊಗಳೋದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಫಿಲ್ಮ್ ಹಾಕಿದ್ರು ಟಿ ವಿಲಿ. ನಮ್ಮಮ್ಮ ನೋಡ್ತಾಗೆ ಮಲ್ಕೊಂಡಿದ್ರು. ಸೊ ನಾನು ಹಾಗೆ ಟಿ ವಿ ನೋಡೋ ಮೂಡ್ ಇರಲಿಲ್ಲ ನನಗೆ. ಸೊ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ರವಿ ಸರ್ ಫಿಲಮ್ ಅಲ್ವಾ, ಚೆನ್ನಾಗಿದ್ದೇ ಇರುತ್ತೆ. ನಾನೇ ಹಾಗೆ ನೆಕ್ಸ್ಟು ಸ್ವಲ್ಪ ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಬಂದೆ. ಅಮ್ಮ ಮಲಗಿದ್ರು. ನನಗೆ ಇವಾಗ ಏರ್ ಫಾಲ್ ಸ್ಟಾರ್ಟ್ ಆಗಿದೆ, ದೊಡ್ಡ ಕೂದಲೆಲ್ಲ ಉದುರ್ತಾ ಇದೆ ಮತ್ತು ಚಿಕ್ಕದಾಗಿ ಬೆಳೀತಾ ಇದೆ ಕೂಡ. ಸೊ ಅದಕ್ಕೆ ಏನು ಮಾಡೋದಪ್ಪ ಅಂತ ಒಂದು ತಲೆನೋವು ಹೋಗ್ಬಿಟ್ಟಿದೆ. ಆದರೂ ಏನಾದರೂ ಆಗಲಿ, ನನ್ನ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ನನಗೆ ಅಂತ ಸುಮ್ಮನಾಗಿದ್ದೀನಿ. ಏನೂ ಕೇರ್ ಮಾಡೋಕ್ಕಾಗ್ತಾ ಇಲ್ಲ. ಹೆಂಗಾದರೂ ಏನಾದರೂ ಆಗಲಿ ಅಂತ ನಾನು ಅದ್ರ ಪಾಡಿಗೆ ಅದು ಬಿಟ್ಟಿದ್ದೀನಿ. ಏನು ತಲೆ ಸ್ನಾನ ಮಾಡ್ತೀನಿ, ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಏನಾದರೂ ಪ್ಯಾಕ್ ಹಾಕಬೇಕು. ಸೊ ಟ್ರೈ ಮಾಡೋಣ ಯಾವಾಗಾದರೂ ಫ್ರೀ ಇದ್ದಾಗ. ಹಾಗೆ ಮಾವಿನಕಾಯಿಗೆ ಸ್ವಲ್ಪ ಔಷಧಿ ಹಚ್ಚಿ ಇಡ್ತಾ ಇದ್ದೀವಿ, ಹಣ್ಣಾಗಲಿ ಅಂತ. ನೆಕ್ಸ್ಟು ಹಾಗೆಯೇ ಸಂಜೆನೇ ನಾನು ಊರಿಗೆ ಹೊರಟೆ. ಸೊ ಹಾಗೆ ಆನ್ ದ ವೇ ನಮ್ಮ ಅತ್ತೆ ಮಗಳನ್ನ ಮತ್ತು ಪಾಪನ ನೋಡ್ಕೊಂಡು ಹೋಗೋಣ ಅಂತಲೂ ಅಂದ್ಕೊಂಡ್ವಿ. ಸೊ ಹಾಗೆ ಅಲ್ಲಿ ಬೇಕಲ್ಲಿ ಏನಾದರೂ ಸ್ವಲ್ಪ ತೊಗೊಂಡೋಗೋಣ ಅಂತ ನಿಲ್ಲಿಸಿದ್ವಿ. ನಮ್ಮ ಚಿಕ್ಕಪ್ಪನ ಕಾರಿದು. ನಮ್ಮ ಅಪ್ಪಾಜಿ, ನಾನು, ಅಮ್ಮ ಹೊರಟ್ವಿ. ಹಾಗೆ ನೆಕ್ಸ್ಟ್ ನಮ್ಮ ಮಾಮಂಗೆ ಪಾನಿಪುರಿ ಅಂತ ಸಖತ್ತು ಇಷ್ಟ. ಸೊ ಪಾನಿಪುರಿನೂ ತೊಗೊಳ್ತಾ ಇದ್ದೀವಿ. ಇಲ್ಲೇ ಆನ್ ದ ವೇ ಮುಂದೆ ಬರ್ತಾ ಇತ್ತು ಅಂಗಡಿ, ನಮ್ಮೂರಲ್ಲಿ ಹಾಕೋದಿಲ್ಲ. ಸೊ ಹಾಗೆ ಹೊರಟ್ವಿ. ಸಂಜೆ 6 ಗಂಟೆಯೂ ಆಗಿತ್ತು ನಾವು ಹೊರಟಾಗ. ಬಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಪಾಪನೂ ಮಲ್ಕೊಂಡ್ಬಿಟ್ಟ. ಹಾಗೆ ಅವನು ಮಲಗಿಸ್ಬಿಟ್ಟೆ. ಹಾಗೆ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತಂದು ಚಪಾತಿ ಮತ್ತು ಪಲ್ಯ ಮಾಡ್ತಾಯಿದ್ರು. ಅಮ್ಮನೂ ಚಪಾತಿ ಊದ್ಕೊಡ್ತಾಯಿದ್ರು. ಹಾಗೆ ಮಾತಾಡ್ಕೊತ
ನಾನು ಈ ಕಡೆ ಚಪಾತಿ ಬೀಸೋಣ ಅಂತ ಬಂದೆ. ಬೆಂಡೆಕಾಯಿ ಪಲ್ಯ ಮಾಡಿದ್ರು ಚಪಾತಿಗೆ ಕಾಂಬಿನೇಷನ್ನಾಗಿ. ಹಾಗೆ ಇಲ್ಲಿ ರಸಮ್ ಮತ್ತು ಮಜ್ಜಿಗೆನೂ ಇತ್ತು. ಊಟ ಮಾಡಿಕೊಂಡು ಹಾಗೆ ಹೊರಟ್ವಿ ನಾವು.